ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕುಕ್ಕರ್ ಒಳಗಡೆನೆ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ನಾನು 1 kg ಅಷ್ಟು ನಾನು ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ. ಅದನ್ನ ಕವರಿಂದ ತೆಗೆದು ನಾನು ಒಂದು ಬಿಟ್ಟು ಎರಡನ್ನ ಚೆನ್ನಾಗೆ ನಾನು ಅದನ್ನ ಚಿಪ್ಪೆ ತೆಕ್ಕೊತೀನಿ ಫಸ್ಟು. ನಾನು ಮಾಮೂಲಿ ಕ್ಯಾರೆಟ್ ತೊಗೊಂಬಂದಿದ್ದೀನಿ, ಡಿಲ್ಲಿ ಕ್ಯಾರೆಟ್ ತೊಗೊಂಡಿಲ್ಲ. ಅದು ಹಾಕಿದ್ರೆ ಇನ್ನೂ ಟೇಸ್ಟಾಗಿರ್ತೈತೆ. ನಾನು ಮಾಮೂಲಿ ಕ್ಯಾರೆಟು ನನಗೆ ಇದು ಈಗ ಈ ಕಣ್ಣುಗಳೆಲ್ಲ ಕೆಲವ್ರಿಗೆಲ್ಲ ಕಾಣಿಸೋದಿಲ್ಲ, ಅಂಥವ್ರಿಗೆಲ್ಲ ಇದು ಚೆನ್ನಾಗಿರ್ತೈತೆ. ನೋಡಿ, ಎಲ್ಲನೂ ಕ್ಯಾರೆಟ್ನ ನಾನು ಚಿಪ್ಪೆ ತೆಗೆದು ಅದನ್ನ ತೊಳೆದು ನೀರಿಗೆ ಹಾಕ್ಕೊಟ್ಕೊಂಡೆ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ದಪ್ಪ ದಪ್ಪ ಕಟ್ ಮಾಡ್ಕೊತೀನಿ ನಾನು. ಯಾಕಂದರೆ ಕುಕ್ಕರಲ್ಲಿ ಬೇಯಿಸೋಕ್ಕಲ್ವ, ಹಾಗಾಗಿ ದಪ್ಪ ದಪ್ಪಕ್ಕೆ ಎಲ್ಲನೂ ಕಟ್ ಮಾಡ್ಕೊತೀನಿ. ನೋಡಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಬಟ್ಲೊಳಗಡೆ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ನಾನು ಹಾಕ್ಕೊತೀನಿ. ಚೆನ್ನಾಗಿ ಕಾದ್ಬಿಟ್ಮೇಲೆ ಈ ಕ್ಯಾರೆಟ್ನೆಲ್ಲ ತೆಗೆದು ಅದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ 1-2 ಸತಿ. ಆ ತುಪ್ಪದಿಂದ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ್ಮೇಲೆ ಈ ಕೆಣ್ಣೆ ಇದೆ ನಮ್ಮ ಮನೆ ಒಳಗಡೆ, ಹಾಲು ಕೆಣ್ಣೆ, 1 ಲೋಟ ಹಾಲು ಹಾಕ್ಕೊತೀನಿ ಫಸ್ಟು. ನಾನು ಕೋವಾ ಏನೂ ಹಾಕೋಕ್ಕೋಗಲ್ಲ, ಮನೆ ಒಳಗಡೆ ಇರೋ ಕೆಣ್ಣೆನ ಒಂದು 2 ಸ್ಪೂನಷ್ಟು ಕೆಣ್ಣೆನ ನಾನು ಅದಕ್ಕೆ ಹಾಕ್ಕೊತೀನಿ. ನಿಮ್ಮ ಹತ್ರ ಕೋವಾ ಇದ್ದರೆ ಕೋವಾನೂ ಹಾಕ್ಕೊಬೋದು. ಈಗ ಒಂದು ಸತಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಿ 2 ವಿಸಲ್ ಬರ್ಸೋಣ. ನೋಡಿ, ತಣ್ಣಗಾಗ್ಬಿಟ್ಮೇಲೆ ಕುಕ್ಕರಿಂದ ತೆಗ್ದಾಯಿತು. ಇದನ್ನ ಚೆನ್ನಾಗಿ ಮ್ಯಾಶರ್ ತೊಗೊಂಡು, ಮ್ಯಾಶರ್ ಇಲ್ಲಾಂದರೆ ಮತ್ತಾದರೂ ಪರವಾಗಿಲ್ಲ, ನಾನು ಬೇಳೆ ಕಡಿಯೋ ಮತ್ತಿತ್ತು ಅದರೊಳಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು, ಅದು ಚೆನ್ನಾಗಿ ಮ್ಯಾಶ್ ಆದ, ಯಾಕಂದ್ರೆ ಚೆನ್ನಾಗಿ ಬೆಂದೋಗಿರ್ತೈತೆ. ನೋಡಿ, ಚೆನ್ನಾಗಿ ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು, ಹಾಗೆ ಒಳ್ಳೆ ಹಲ್ವಾ ಥರ ಆಗ್ಬಿಟ್ಟಿದೆ ಆಗಲೇ. ಈಸಿಯಾಗಿ ಆಗ್ತೈತೆ. 2 ಲವಂಗ, ಇದು ಏಲಕ್ಕಿನ ತಗೊಂಡು ಕುಟ್ಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ. ಸಕ್ಕರೆ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದು, ಅದರಲ್ಲೂ ಸ್ವಲ್ಪ ಮಿಕ್ಕಿಸ್ಕೊತೀನಿ ನಾನು, ಹೆಚ್ಚಾಗಿ ಹಾಕೋಕ್ಕೋಗಲ್ಲ. ಯಾಕಂದರೆ ಫಸ್ಟೇ ಕ್ಯಾರೆಟೇ ಸ್ವೀಟ್ ಆಗಿದೆಯಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಗೆ ಇಟ್ಟಿದ್ದೀನಿ. ಚೆನ್ನಾಗಿ ಅಂದರೆ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಕೊಬೇಕು ಸ್ವಲ್ಪ. ಆಮೇಲೆ ನಾನೇನು ಒಗ್ಗರಣೆ ಮಾಡ್ಕೊಂಡಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಬೇಕಂದರೆ ನೀವು 1 ಸ್ಪೂನ್ ತುಪ್ಪ ಮೇಲೆ ಹಾಕ್ಕೊಬೋದು, ನಾನು ಹಾಕ್ಕೊಳಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೇಗಾಗಿದೆ ಅಂತ ಹೇಳಿ ನಾನು ಕಮೆಂಟ್ ಒಳಗೆ ತಿಳಿಸಿ. ತುಂಬ ಚೆನ್ನಾಗಾಗಿದೆ. ನಾನು ಫಸ್ಟ್ ಟೈಮೇ ಮಾಡಿದ್ದಾದರೆ ನಿಜವಾಗ್ಲೂ ಚೆನ್ನಾಗಿತ್ತು. ಆಮೇಲೆ ಬಾದಾಮಿನ ಚೆನ್ನಾಗಿ ಅದನ್ನ ತುರ್ಕೊಂಬಿಟ್ಟು ಅದನ್ನು ಹಾಕಿದ್ದೀನಿ ಮೇಲೆ, ಚೆನ್ನಾಗಿ ಟೇಸ್ಟಾಗಿರ್ತೈತೆ. ಓಕೆ, ಬಾಯ್.